ಹೇಳಿ ಸರ್, ಈಗ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೇರಿಕಾ ದಾಳಿ ಮಾಡಿದೆ, ಮತ್ತೀಗ ಒಂದು ದೊಡ್ಡ ಯುದ್ಧ ನಡೀತಾ ಇದೆ. ಆಲ್ಮೋಸ್ಟ್ ಮಧ್ಯಪ್ರಾಚ್ಯ ಕಂಟ್ರಿಗಳಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗಿದೆ. ಏನಿದ್ರು ಇಂಪ್ಯಾಕ್ಟ್ ಏನಾಗ್ಬೋದು, ಯುದ್ಧದಿಂದ ಏನೆಲ್ಲ ಪರಿಣಾಮ ಆಗ್ಬೋದು ಅಂತ ನೀವು ಹೇಳ್ತೀವಿ? ಮೊದಲಿಗೆ ಆಯತುಲ್ಲಾ ಖಮೇನಿ ಅವರಿಗೆ ನಮ್ಮ ಪರವಾಗಿ, ನಮ್ಮ ಏನು ಸಂಸ್ಥೆ ಪರವಾಗಿ ನಮ್ಮ ಹೃದಯಪೂರ್ವಕ ಸಂತಾಪನೆ. ಅವರು 86 ವರ್ಷ ವಯಸ್ಸುಳ್ಳ ವ್ಯಕ್ತಿ, ಸತತವಾಗಿ 37 ವರ್ಷದಿಂದ ರಾಜ್ಯ ಮಾಡ್ತಾಯಿದ್ದಾರೆ. ಕಿಂಗ್ ಆಗಿ ಯಾವುದೇ ಕಳಂಕ ಇಲ್ಲ, ಯಾವುದೋ ಒಂದು ಬ್ಲ್ಯಾಕ್ ಪಾಯಿಂಟ್ ಇಲ್ಲ ಅವರು ಇದ್ರ ಮೇಲೆ. ಒಂದು ಸ್ಕಾಲರ್ ಏನಾರ ಅವರು ಡೈನಾಮಿಕ್ ಇಸ್ಲಾಮಿಕ್ ಸ್ಕಾಲರ್ ಅವರು. ಅಂಥ ಲೀಡ್ರನ್ನ ಅವರು ಇದ್ದಕ್ಕಿದ್ದಂಗೆ ಅಷ್ಟು ವರ್ಷ ಇವ್ರಿಗೆ ಏನು ಮಾಡೋಕ್ಕಾಗದೆ 86 ವಯಸ್ಸಲ್ಲಿ ಮನೆಯಲ್ಲಿದ್ದಾಗ, ಆಫೀಸಲ್ಲಿ ಇದ್ದಾಗ ನ್ಯೂಸ್ ಇದೆ, ಕರೆಕ್ಟಾಗಿ ಅಟ್ಯಾಕ್ ಮಾಡಿರೋದಕ್ಕೆ ಅಮೇರಿಕಾ ಮತ್ತು ಇಸ್ರಾಯೇಲ್ಗೆ ನಾವು ಒಂದು ಧಿಕ್ಕಾರ ಆಗ್ತೀವಿ. ಅಷ್ಟು ವರ್ಷ ಮಾಡೋಕ್ಕಾಗಲಿಲ್ಲ ನೀವು, ಅಷ್ಟೊಂದು ಸೂಪರ್ ಪವರ್ ಅಂತೀರ ನೀವು. ಏನು ಸೂಪರ್ ಪವರ್? ನಿಮ್ಮ ಮಾತು ಯಾರು ಕೇಳ್ತಾರೋ ನೀವು ಅವ್ರಿಗೆ ನೀವು ಸೂಪರ್ ಪವರ್. ಸುಮಾರು ಇಸ್ಲಾಮಿಕ್ ದೇಶಗಳೆಲ್ಲ ಯಾರಿಗೂ ಬಗ್ಗಲ್ಲ, ಇವರು ಹಂಗೇನೆ. ನಾನು ಬಗ್ಗಿದ್ರೆ ಏನಾರು ಮಾಡಿದ್ರು ನಾವು ಅಲ್ಲನ್ನು ಬಗ್ತೀವಿ, ಇಸ್ಲಾಂನ ಪಾಲನೆ ಮಾಡ್ತೀವಿ ಅಂತ ನಿಜವಾದ ಇಸ್ಲಾಮಿಕ್ ಸ್ಕಾಲರ್ ಅವರು. ಅಂಥ ವ್ಯಕ್ತಿನ ಇವರು ಅದು ಅವ್ರ ನಮ್ಮ ಸೂಚನೆ ಪ್ರಕಾರ ಅವ್ರು ಯಾರು ಕಂಡಿಲ್ಲ ಇದ್ದುದು ಅಂತ. ಅಲ್ಲಿ ಒಳಗಡೆ ಬೀದಿ ಅಂತಾರಲ್ಲ, ಒಳಗಡೆ ಬೀದಿ ಮೀರ್ ಸಾದಿಕ್ಗಳು ಇವಾಗ ಇತ್ತೀಚೆಗೆ ಎಲ್ಲ ಮೊದಲಿಂದ ಮೀರ್ ಸಾದಿಕ್ ಇದ್ದಾರೆ ರಾಜ್ಯ. ಇದರಲ್ಲಿ ಯಾರು ರಾಜ್ಯ ಇರ್ತಾನೆ ಅವನ ಜೊತೆಲಿ ಅವ್ರಿಗೆ ಆಗದೇ ಇರೋರು ಮತ್ತು ಒಳಗಡೆ ಇದ್ದಾರೆ. ಅಂಥ ಮೀರ್ ಸಾದಿಕ್ ರಿಪೋರ್ಟ್ ತೊಗೊಂಡು ಇವರು ಅವ್ರಿಗೆ ಹೊಡೆದಿರೋದು. ಇನ್ನೊಂದು, ನಮ್ಮ ಪ್ರಧಾನಿಯವರು ಸಂತಾಪ ಸೂಚನೆ ಕೊಡಬೇಕಾಗಿತ್ತು ಇದು ಈ ವಿಷಯಕ್ಕೆ. ಇರಾನ್ ಅವಾಗಿಂದ ನಮ್ಮ ಭಾರತ ಪರವಾಗಿ ಇತ್ತು, ಇವಾಗಲೂ ಭಾರತ ಪರವಾಗಿ ಇದೆ. ನಮಗೆ ಇಸ್ರಾಯೇಲಿಂದ ಏನು ಸಿಗ್ತಾ ಇಲ್ಲ, ಇಸ್ರಾಯೇಲಿಂದ ಬರೀ ಧಕ್ಕೆ ಬರ್ತಾ ಇರೋದು. ಸಂತಾಪ ಸೂಚನೆ ಯಾಕೆ ಕೊಟ್ಟಿಲ್ಲ? ಅದು ಏನೋ ಒತ್ತಡ ಇದೆಯಾ? ಅಮೇರಿಕಾ ಮತ್ತು ಇಸ್ರಾಯೇಲ್ ಒತ್ತಡ ಇರಬೇಕು, ಅದಕ್ಕೆ ಕೊಟ್ಟಿಲ್ಲ ಇವರು. ಬೇರೆ ಇಸ್ರಾಯೇಲಿನ ಜಾಸ್ತಿ ನಮ್ಮ ಕಾಶ್ಮೀರ ವಿಷಯದಲ್ಲಿ ಬಂದು ನಮ್ಮ ಇರಾನ್ನ ಸಪೋರ್ಟ್ ಮಾಡಿತ್ತು ಭಾರತಕ್ಕೆ. ಬೇರೆ ಗ್ಯಾಸಲ್ಲಿ, ಆಯಿಲಲ್ಲಿ ಕಮ್ಮಿ ರೇಟಲ್ಲಿ ಕೊಡ್ತಾಯಿತ್ತು. ಆವಾಗಿಂದನೂ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಅಷ್ಟೇ, ನಮ್ಮ ವಾಜಪೇಯಿ ಪೀರಿಯಡಲ್ಲೂ ಅಷ್ಟೇ. ಯಾವ ಕಾರಣಕ್ಕೂ ನಾವು ಇರಾನ್ ಜೊತೆಲಿ ಇರ್ತೀವಿ ಅಂತ ಬೇಡಿಕೆ ಕೊಟ್ಟಿದ್ದರು, ಇಂದಿರಾ ಗಾಂಧಿ ಕೊಟ್ಟಿದ್ದರು. ಆಮೇಲೆ ಮುಂಚೆ ಇದು ಫಿಲಿಸ್ತೀನ್ ವಿಷಯ ಬಂದಾಗ ವಾಜಪೇಯಿ ಖುದ್ದಾಗಿ ಹೇಳಿದ್ದಾರೆ, ಫಿಲಿಸ್ತೀನ್ ರಾಜ ಅವ್ರ ಸ್ವಂತ ರಾಜನ ಬಿಟ್ಕೊಡಿ ಅಂತ ವಾಜಪೇಯಿ ಅವರು. ಇತ್ತೀಚೆಗೆ ಬರೋ ಬಿ ಜೆ ಪಿ ಸರ್ಕಾರ, BJP ನಾಯಕರು ಅವ್ರು ಏನು ಓದಿದ್ದಾರೆ, ಏನು ಹಿಸ್ಟ್ರಿ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಇದು ಸಂತಾಪ ಶಿಸ್ತು ಯಾಕೆ ಕೊಟ್ಟಿಲ್ಲ? ಅವರು ಏನು ಈ ದೇಶದ ಬಗ್ಗೆ ಒಂದು ಸ್ವಲ್ಪನೂ ದೇಶ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಗಾನ ಇದೆ ಯಾರಿಗೂ ಗೊತ್ತಾಗ್ತಾಯಿಲ್ಲ. ಅದು ಬಿಡಿ, ಇವಾಗ ಇವರು ಆಯತುಲ್ಲಾ ಖಮೇನಿ ಅವರು ಅಷ್ಟು ರಾಜ್ಯ ಮಾಡಿದ್ರು. ಒಂದು ಯಾವುದರ ಚಿಕ್ಕೆ 37 ವರ್ಷದಲ್ಲಿ ಅವರು ಯಾವುದು ದೇಶನ ಬಿಟ್ಟು ಆಚೆ ಬಂದಿಲ್ಲ. ದೇಶ ಪ್ರಗತಿಗೋಸ್ಕರ ಹೆಂಗೆ ಸೂಪರ್ ಪವರ್ ಅಲ್ಲಾಡ್ತಾಯಿತ್ತು, ಅವ್ರು ನೋಡಿಕೊಂಡು ಹೆದರ್ಕೊಂಡು ಇವರು ಆ ಥರ ಸೂಪರ್ ಆಗಿದ್ದರೆ ಇರಾನ್ ಮತ್ತು ಇಸ್ರಾಯೇಲ್ ಮತ್ತು ಅಮೇರಿಕಾ ಅಟ್ಯಾಕ್ ಮಾಡಬೇಕಾಗಿತ್ತಾ? ಎಲ್ಲೇ ತೊಳ್ಕೊಳ್ಳಿ ನೀವು, ಅಮೇರಿಕಾ ಯಾವ ಥರ ಸೂಪರ್ ಪವರ್ ಅಂತ. ಆ ಥರ ಸೂಪರ್ ಪವರ್ ಆಗಿದ್ದು ಅಟ್ಯಾಕ್ ಮಾಡಿರೋದ್ರಲ್ಲಿ ಯಾವ ಬೇಸಲ್ಲಿ, ಅರಬ್ ಬೇಸಲ್ಲಿ ಅವ್ರ ಜೊತೆಲಿದ್ದಾರೆ, ಅಲ್ಲಿ ಜೊತೆಲೆ ಆ ಸರೌಂಡಿಂಗ್ ಎಲ್ಲ ಇರೋದು ರಾಜ್ಯ ಎಲ್ಲ ಮುಸ್ಲಿಮ್ರ ರಾಜ್ಯನೇ. ಅಲ್ಲಿ ಇವರು ಶರಣತೆ ಅಲ್ಲಿ ಬೇಸ್ ಮಾಡಿಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಿರೋದು. ಇದರಲ್ಲಿ ಆಯಿಲ್ ಮಾಫಿಯಾನು ವರ್ಕ್ ಮಾಡುತ್ತೆ ಅಂತ ಹೇಳ್ತೀರಾ? ಇಲ್ಲಿ ಆಯಿಲ್ ಮಾಫಿಯಾ ಯುದ್ಧ, ಆಯಿಲ್ ಮಾಫಿಯಾ ಇದೆ ಇದರಲ್ಲಿ. ಸುಮಾರು ಇವರ ಜೊತೆಲಿ ಇದ್ದಾರಲ್ಲ, ಹೇಳ್ತಾರಲ್ಲ ಖದ್ದಾರ್, ಅದೇ ಮೀರ್ ಸಾದಿಕ್ ಅಂತ ಹೇಳಿದ್ರಲ್ಲ, ಅಂಥವರು ಇವ್ರ ವಿರುದ್ಧ ಆಯಿತು. 38 ವರ್ಷದಾಗ ಇವ್ರಿಗೆ ಯಾರು ಅಲ್ಲಾಡ್ಸೋಕ್ಕಾಗಿಲ್ಲ. ಮಾಡಿದ್ರೆ ದೇಶ ಇರಲಿ, ಬರೀ ದೇಶ ನಮ್ಮ ಜನ ಅಂತ ಆಚೆ ಯಾರಿಗೂ ಇಟ್ಕೊಂಡಿಲ್ಲ ಅವರು. ಇವಾಗ ನಾವು ಅವರಿಂದ ಪಾಠ ಕಲಿಬೇಕಾಗಿದೆ. ಅಷ್ಟು ವಯಸ್ಸಲ್ಲಿದ್ದು ಒಂದು ಕಳಂಕ ಇಲ್ಲದೆ ರಾಜ್ಯ ಮಾಡ್ತಾ ಇದ್ದ ವ್ಯಕ್ತಿ
ಇವಾಗ ನಮಗೆ ನಮ್ಮ ಈ ಥರ ನಾವು ಇಸ್ರಾಯೇಲ್ ಮತ್ತು ಅಮೇರಿಕ ಜೊತೆ ನಾವು ಬಾಂಧವ್ಯ ಚೆನ್ನಾಗಿದೆ ಅಂತ ತಿಳ್ಕೊಂಡು ಬರುವುದು ಯಾರಿಗೂ ಆಗಲ್ಲ. ಅವನು ಇಸ್ರಾಯೇಲ್ ಅವನು ಇರೋದರ ಎಲ್ಲದಕ್ಕಿಂತ ವರ್ಸ್ಟು. ಅವ್ರ ಮಕ್ಕಳು ಬಿಡ್ತಾ ಇಲ್ಲ, ಅದಿಲ್ಲ. ಇನ್ನೊಂದು ನಮ್ಮದು ಮನವಿ, ವಿಶ್ವಸಂಸ್ಥೆ ಇದೆ, ಹ್ಯೂಮನ್ ರೈಟ್ಸ್ ಇದೆ, ಯಾವುದು ವರ್ಲ್ಡ್ ಹ್ಯೂಮನ್ ರೈಟ್ಸ್. ಮಕ್ಕಳು ಅಷ್ಟೊಂದು ಮಕ್ಕಳು ಅವಾಗಿಂದ ಸಾಯ್ತಾ ಇದ್ದಾರೆ. ರೆಡ್ ಕ್ರಾಸ್ ಇದೆ, ಯಾರು ಇನ್ನೂವರೆಗೂ ಇದೆಲ್ಲ. ಏನು ಮಾಡ್ತಾ ಇದೆ, ಯಾವುದು ವಿಶ್ವಸಂಸ್ಥೆ ಏನು ಮಾಡ್ತಾ ಇದೆ, ಯಾರು ಇವರು ಏನಾರ ಸ್ವಲ್ಪ ಹೆಚ್ಚುಕೊಂಡು ಮಾಡಿದ್ರೆ ಬೇರೆ ದೇಶ ಅವರಿಗೆಲ್ಲ ನೀವು ಟೆರರಿಸ್ಟ್ ಅಂತ ಘೋಷಣೆ ಮಾಡ್ತೀವಿ. ಇವಾಗ ಇದಕ್ಕೆ ಜಾಗದಲ್ಲಿ ಹೋಗಿ ಹೊಡೆದಿರೋದು ರಂಜಾನ್ ಪೀರಿಯಡಲ್ಲಿ ಅವ್ರಿಗೇನು ಹೇಳ್ತೀರಾ ನೀವು? ಈ ವಿಶ್ವಸಂಸ್ಥೆ ಅವು ಪವರ್ ಇಲ್ಲ ಅಂತ ತಿಳ್ಕೊತೀನಿ. ಅವ್ರಿಗೆ ಏನು ಪವರ್ ಇತ್ತು ಆ ಪವರೇ ಯೂಸ್ ಮಾಡ್ತಾ ಇಲ್ಲ. ಅವ್ರ ಪವರ್ ಅಮೇರಿಕ ಮುಂದೆ ಏನು ನಡೀತಾ ಇಲ್ಲ. ಈ ಯುದ್ಧದಿಂದ ಏನು ಪರಿಣಾಮ ಆಗ್ಬೋದು ಫ್ಯೂಚರ್? ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ, ಪರಿಣಾಮ ಜಾಸ್ತಿ ಆಗಲ್ಲ. ನಮಗೂ ಭಾರತಕ್ಕೆ ಎಫೆಕ್ಟ್ ಆಗುತ್ತೆ. ಯೋಚನೆ ಮಾಡ್ತಾ ಇಲ್ಲ. ಸ್ವಲ್ಪ ಜ್ಞಾನಿಗಳು ಎಲ್ಲರೂ ಹೇಳ್ತಾ ಇದ್ದಾರೆ, ಯಾರು ಹೇಳಿಕೆನೂ ಮಾಧ್ಯಮ ತೋರಿಸ್ತಾ ಇಲ್ಲ. ಮುಂದೆ ಎಲ್ಲ ಪ್ರಪಂಚಕ್ಕೆ ಎಫೆಕ್ಟ್ ಆಗುತ್ತೆ. ಈ ಥರ ಮಾಡೋದು ನಿಲ್ಲಿಸಬೇಕು. ಶಾಂತಿಗೋಸ್ಕರ ನಾವು ಮನವಿ ಏನು ಮಾಡ್ತಾ ಇದ್ದೀವಿ ನಮ್ಮ ಪ್ರಧಾನಿಯವರಿಗೆ, ಶಾಂತಿಗೋಸ್ಕರ ದೇಶ ಪ್ರಪಂಚದಲ್ಲೇ ಶಾಂತಿಗೋಸ್ಕರ ಹೋರಾಡಿ ಒಳ್ಳೆಯವ್ರ ಜೊತೆಲಿ ಸ್ನೇಹ ಮಾಡಿ ದೇಶ ಹೆಸರು ಉಳಿಸಿ. ಕರ್ನಾಟಕಕ್ಕೂ ಮತ್ತು ಆಯತುಲ್ಲಾ ಖಮೇನಿಗೆ ಯಾವ ರೀತಿ ಸಂಬಂಧ ಇತ್ತು ಅಂತ? ಅದು ಒಂದು ಇಂದಿರಾ ಗಾಂಧಿ ಇರುವ ಪೀರಿಯಡಲ್ಲಿ 1980 ಇದು ಇಂದಿರಾ ಗಾಂಧಿ ಪೀರಿಯಡಲ್ಲಿ ಬಂದು ಇವರು ಕಾಶ್ಮೀರ ವಿಸಿಟ್ ಕೊಡ್ತಾರೆ. ಅದಾದಮೇಲೆ ನಮ್ಮ ಚಿಕ್ಕಬಳ್ಳಾಪುರ ವಿಸಿಟ್ ಕೊಡ್ತಾರೆ. ಇವ್ರ ಹೆಸರು ಬಂದು ಆಯತುಲ್ಲಾ ಅಲಿ ಖಮೇನಿ. ಅದನ್ನು ಅಲ್ಲಿ ಬಂದು ವಿಸಿಟ್ ಕೊಡಿದಾಗ ಚಿಕ್ಕಬಳ್ಳಾಪುರಿಗೆ, ಅಲ್ಲಿ ಜನರು ಶಿಯಾ, ನಮ್ಮ ಇದರಲ್ಲಿ ಇಸ್ಲಾಮಲ್ಲಿ 76 ಪಂಗಡ ಇದೆ. ನಮ್ಮ ಪ್ರಾಫಿಟ್ ಹೇಳಿದರೆ ಆ ಟೈಮಲ್ಲಿ ಹೇಳಿದರೆ 76 ಪಂಗಡ ಆಗುತ್ತೆ ಅಂತ. ಎಲ್ಲ ಅಂದರೆ ಎಲ್ಲ ಒಪ್ಪೋದು ಒಬ್ಬನಿಗೆ, ಯಾರು ಅಲ್ಲ ಒಬ್ಬನಿಗೆ ನಂಬೋದು, ಒಪ್ಪೋದು ಪ್ರಾರ್ಥನೆ ಮಾಡೋದು ಅವನು ಇದು ಮಾಡೋದೆಲ್ಲ ಅಲ್ಲ ಒಬ್ಬನಿಗೆ. ಅಂದರೆ ಪಂಗಡ ಬೇರೆ ಬೇರೆ ಇರುತ್ತೆ. ಅದಕ್ಕೆ ಶಿಯಾ ಸುನ್ನಿ ಇರುತ್ತೆ, ಅದೆಲ್ಲ ಏನು ಇದಿಲ್ಲ. ಅದರ ಪ್ರಾರ್ಥನೆ ಮಾಡ್ತಾ ನಂಬೋದು ಮಾತ್ರ ಅಲ್ಲ ಒಬ್ಬನಿಗೆ. ಆ ಥರ ಇವರು ಚಿಕ್ಕಬಳ್ಳಾಪುರ ಬಂದಾಗ ಅಲ್ಲಿಪುರ ಅಂತ ಅವ್ರಿಗೆ ಹೆಸರು ಹೇಳ್ತಾರೆ. ಅಲ್ಲಿಪುರ ಅಲ್ಲಿ ಮೊನ್ನೆ ಶೋಕ ಆಚರಣೆ ಆಗಿದೆ. ಅದೇನು ನಾವು ಖಂಡಿಸಂಗಿಲ್ಲ. ಅವ್ರವ್ರು ಇದು ಅವರ ಜಾತಿಯವನು, ಸುನ್ನಿಯವನು, ಶಿಯಾನೋ, ಯಾವುದೋ ಬ್ರಾಹ್ಮಣನೋ ಯಾವುದೋ ಮಾಡಿದಾಗ ಅವರು ತೊಂದರೆ ಆಗುತ್ತೆ, ಅವ್ರಿಗೆ ಕಷ್ಟ ಇರುತ್ತೆ. ಅವರು ಆ ಥರ ಸಂತಾಪ ಹೇಳ್ತಾರೆ. ಅದಕ್ಕೆ ನಾವು ಖಂಡಿಸೋದು. ಅವ್ರು ಬೇರೆ ಇರುತ್ತೆ ಹೇಳೋದು, ಇಲ್ಲಿ ನಾವು ಇದ್ದೀವಿ ಅವರು ಹೆಂಗೆ ಮಾಡ್ತಾರೆ ಅಂತ ಒಂದು ಲಿಂಕು ಅಷ್ಟೇ. ಇವಾಗ ಕಷ್ಟ ಎಷ್ಟು ಕಷ್ಟ ಆಗ್ತಾಯಿತ್ತು ದುಬೈನಲ್ಲಿ, ಎಲ್ಲಿ ನಮ್ಮವರು ಎಷ್ಟು ಜನ ಇದ್ದಾರೆ, ಕನ್ನಡದವರು ಎಷ್ಟು ಜನ ಇದ್ದಾರೆ, ಎಷ್ಟು ಕಷ್ಟ ಆಗ್ತಾಯಿದೆ ಎಲ್ಲರಿಗೂ. ಅದು ನಾವು ತಿಳ್ಕೊಬೇಕು. ಕಷ್ಟ ಅಂದರೆ ಎಲ್ಲರಿಗೂ ಒಂದೇ. ನನಗೆ ಇವತ್ತು ಅವ್ರಿಗೆ ಬಂದಿದ್ದೀನಿ, ನಾಳೆ ನಂಬೋದು ಬರ್ಬೋದು. ಅದನ್ನು ಸಂತಾಪ ಹೇಳ್ತಾರೆ. ಸಂತಾಪ ಅವರು ದುಃಖದಿಂದ ಹೇಳ್ತಾರೆ. ಅದನ್ನು ನಾವು ಖಂಡಿಸಬಾರ್ದು. ಅದನ್ನು ನಾನು ಬೆಳ್ಕೊತೀನಿ. ಅವರು ವಿಸಿಟ್ ಕರ್ನಾಟಕ ಫಸ್ಟೇ ಕೊಟ್ಟಿದ್ದಾರೆ 41. ಅವಾಗ ಅವರಿಗೆ 41 ವಯಸ್ಸು. ಇದೆಲ್ಲ ಹಿಸ್ಟ್ರಿ ಇದೆ, ಅದನ್ನು ನಾವು ಮರೆಯೋಕ್ಕಾಗಲ್ಲ. ಸೊ ಅವರ ಮೂಲ ಫೋರ್ಫಾದರು ಇಂಡಿಯಾದ, ಅವ್ರಿಗೂ ತಂದೆಯವರು ಇಂಡಿಯಾದವರು, ತಾತ ಇಂಡಿಯಾದವರು, ಕಾಶ್ಮೀರ ಅವರು. ಆ ಥರ ಇತಿಹಾಸ ಇದೆ. ಹಿಸ್ಟ್ರಿ ತೆಗೆದ್ರೆ ಎಲ್ಲ ಗೊತ್ತಾಗುತ್ತೆ ಅವ್ರು ಯಾಕೆ ಹೋದರು. ಅಲ್ಲಿಂದ ಹೋಗಿ ಅಲ್ಲಿ ರಾಜ್ಯ ಮಾಡಿದ್ರಲ್ಲ, ಅದನ್ನು ನಾವು ಮೆಚ್ಚಬೇಕು. ನಮ್ಮ ಭೂಮಿಯಿಂದ ಹೋಗಿ ಅವ್ರು ಆ ಥರ ಬೆಳೆದಿದ್ದಾರಲ್ಲ, ಅದು ಈ ಭೂಮಿ ಯಾವ ಥರ ಪುಣ್ಯ ಭೂಮಿ ಅಂತ ನಾವು ನಂಬ್ಕೋಬೇಕು. ನಾನು ಸೈಯದ್ ಮಹಬೂಬ್, ಅಭಿವೃದ್ಧಿ ಪರ ಜನಪರ ಹೋರಾಟಗಾರ, ಬೆಂಗಳೂರು.